ತಾಯಿಯ ಪ್ರೀತಿ. ಗ್ರಾಮದಲ್ಲಿ ಟುನಿಗುಬ್ಬಚ್ಚಿಗೆ ಅವಳ ಮಗಳು ಬುಜ್ಜಿ ಅಂದ್ರೆ ತುಂಬಾ ಇಷ್ಟ. ಅವಳು ಕೇಳೋದೆಲ್ಲಾನು ಕೊಡ್ತಾ ಇದ್ಲು. ಅವಳನ್ನ ತುಂಬಾ ಸಂತೋಷವಾಗಿ ನೋಡ್ಕೊಡ್ತಿದ್ಲು. ಒಂದಿನ ಮಧ್ಯಾಹ್ನದ ಸಮಯ ಟುನಿ ಅಡಿಗೆ ಮನೆಯಲ್ಲಿ ಒಂದ್ ಕಡೆ ಪಾಯಸ ಮಾಡ್ತಾ ಇದ್ಲು, ಇನ್ನೊಂದ್ ಕಡೆ ಬಿರಿಯಾನಿ ಮಾಡ್ತಾ ಇದ್ಲು. ಆವಾಗ ಟುನಿ ಅವಳ ಮನಸ್ಸೊಳಗಡೆ, ಈ ದಿನ ಭಾನುವಾರ, ನನ್ನ ಬುಜ್ಜಿಗೆ ಇಷ್ಟವಾದ ಚಿಕನ್ ಬಿರಿಯಾನಿನ ಮಾಡ್ತಾ ಇದ್ದೀನಿ. ಇದ್ರಿಂದ ಕೋಪದಿಂದನೇ ಎದ್ದೇಳ್ತಾಳೆ. ಆದ್ರೆ ಅವಳಿಗೆ ಇಷ್ಟವಾದ ಪಾಯಸ ಚಿಕನ್ ಬಿರಿಯಾನಿನ ಮಾಡಿದೀನಿ ಅಂತ ಹೇಳಿದ್ರೆ ಅವಳ ಮನಸ್ಸು ತುಂಬಾ ಸಂತೋಷ ಪಡುತ್ತೆ. ಟುನಿ ಅಡಿಗೆ ರೆಡಿ ಮಾಡಿ ಎಲ್ಲಾನು ತಗೊಂಡ್ ಬಂದು ಹೊರಗಡೆ ಇಟ್ಲು. ಅವಳು ಬುಜ್ಜಿನ ಕರೆದ್ಲು. ಬುಜ್ಜಿ, ಬಾಮ್ಮ, ಬಿಸಿ ಬಿಸಿ ಚಿಕನ್ ಬಿರಿಯಾನಿ ಮಾಡ್ಕೊಂಡ್ ಬಂದಿದ್ದೀನಿ. ವಾಸನೆ ಎಷ್ಟು ಚೆನ್ನಾಗಿದೆ. ಬೇಗ ಬಾಮ್ಮ, ಬಿಸಿ ಆರಿದ್ರೆ ಚೆನ್ನಾಗಿರಲ್ಲ. ಆದ್ರೆ ಬುಜ್ಜಿ ರೂಮಿಂದ ಹೊರಗಡೆ ಬರ್ಲೇ ಇಲ್ಲ. ಟುನಿ ಪುನಃ ಕರೆದ್ಲು. ಬುಜ್ಜಿ, ಕೇಳ್ತಾ ಇಲ್ವಾ? ಹಸಿವಾಗ್ತಾ ಇಲ್ವಾ? ಬಾಮ್ಮ. ಆವಾಗ ಬುಜ್ಜಿಗುಬ್ಬಚ್ಚಿ ತುಂಬಾನು ಕೋಪದಿಂದ ಅವಳ ರೂಮಿಂದ ಹೊರಗಡೆ ಬಂದು ಅವಳ ತಾಯಿನ ನೋಡಿ, ನನಗೆ ಹಸಿವಾಗ್ತಾ ಇಲ್ಲ. ನನಗೆ ಬಿರಿಯಾನಿ ಬೇಡ, ಪಾಯಸ ಬೇಡ. ನೀವು ನನ್ ಜೊತೆ ಮಾತಾಡ್ಬೇಡಿ. ಏನಾಯ್ತು ಬುಜ್ಜಿ? ಯಾಕೆ ಇಷ್ಟೊಂದು ಕೋಪ? ಬೆಳಿಗ್ಗೆ ತಾನೇ ಕೇಳ್ದೆ, ನಾನ್ ಆಗಲ್ಲ ಅಂತ ಹೇಳ್ದೆ. ಇವಾಗ ಮಾಡಿ ಕೊಟ್ಟಿದ್ದೀನಲ್ವಾ, ಅದು ಬೇಡ್ವಾ? ಹೌದು, ನಾನ್ ತಿನ್ನಲ್ಲ. ನನ್ ಕ್ಲಾಸು ಚಿಕ್ಕಿ ಪಾರಿವಾಳನ ನೋಡ್ದ, ಅದ್ರ ಕೈಯಲ್ಲಿ ಐಫೋನ್ ಇದೆ ಗೊತ್ತಾ? ಬಂಟಿ ಕಾಗೆ ಜೊತೆ ಕೂಡ ಟ್ಯಾಬ್ ಇದೆ. ನನ್ ಜೊತೆ ಮಾತ್ರ ಡಬ್ಬಾ ಫೋನ್ ಕೂಡ ಇಲ್ಲ. ಇವತ್ತು ನನಗೆ ಫೋನ್ ತೆಗೆದು ಕೊಡ್ತೀರಾ ಇಲ್ವಾ? ಅದನ್ನು ಕೇಳಿ ಟುನಿ, ಬುಜ್ಜಿ, ಅರ್ಥ ಮಾಡ್ಕೊಮ್ಮ. ಆ ಫೋನ್ ಬೆಲೆ 25,000. ನನ್ ಜೊತೆ ಅಷ್ಟೊಂದು ಹಣ ಇಲ್ಲ. ಈ ತಿಂಗಳು ಮನೆ ಬಾಡಿಗೆ ಕಟ್ಬೇಕು, ನಿನ್ ಸ್ಕೂಲ್ ಫೀಸ್ ಕಟ್ಬೇಕು. ಮುಂದಿನ ತಿಂಗಳು ಸಂಬಳ ಬರುವಾಗ ನಿನಗೆ ಒಂದು ಫೋನ್ ಕೊಡಿಸ್ತೀನಿ. ಇವಾಗ ಬಂದು ಊಟ ಮಾಡು. ನನಗೆ ಚಿಕ್ಕ ಫೋನ್ ಬೇಡ, ದೊಡ್ಡ ಸ್ಮಾರ್ಟ್ ಫೋನೇ ಬೇಕು. ನಾನ್ ರೀಲ್ಸ್ ಮಾಡ್ಬೇಕು. ನೀವು ನನಗೆ ಮೊಬೈಲ್ ತೆಗೆದು ಕೊಡುವ ತನಕ ನಾನು ಊಟ ಮಾಡಲ್ಲ, ಏನು ತಿನ್ನಲ್ಲ. ನನಗೆ ಏನು ಬೇಡ. ಬುಜ್ಜಿ ತುಂಬಾ ಕೋಪದಿಂದ ಆ ತಟ್ಟೆನ ಬಿಸಾಕಕ್ ಹೋದಾಗ ಟುನಿ ತಕ್ಷಣ ಅವಳನ್ನ ತಡೆದು ನಿಲ್ಸಿ, ಊಟವನ್ನು ಹಾಗೆ ತೆಗೆದು ಬಿಸಾಕ್ಬಾರ್ದು. ಅದು ದೇವರಿಗೆ ಸಮಾನ. ನೀನು ಬಂದು ಊಟ ಮಾಡುವ ತನಕ ನಾನು ನಿನ್ಗೆ ವೆಯ್ಟ್ ಮಾಡ್ತೀನಿ. ಅದುವರೆಗೂ ಹೀಗೆ ಕೂತ್ಕೋತೀನಿ. ಬುಜ್ಜಿ ಊಟ ಮಾಡದೆ ಒಂದು ಮೂಲೆಯಲ್ಲಿ ಹೋಗಿ ಕೂತ್ಕೊಂಡಿದ್ಲು. ಟುನಿ ಪಕ್ಕದಲ್ಲೇ ನಿಂತ್ಕೊಂಡಿದ್ಲು. ಪಾಪ ಅವಳಿಗೆ ತುಂಬಾನು ಬೇಜಾರಾಗ್ತಾ ಇತ್ತು. ಸರಿಯಾಗಿ ಆವಾಗ್ಲೇ ಮನೆ ಅಂಗಳದಲ್ಲಿ ಯಾರ್ದೋ ಧ್ವನಿ ಕೇಳಿಸ್ತು. ಅಬ್ಬಬ್ಬಾ, ಏನಿದು ಸುವಾಸನೆ? ಇದು ಖಂಡಿತವಾಗಿ ಚಿಕನ್ ಬಿರಿಯಾನಿ ಇದೆ. ಅದು ಕೂಡ ತುನಿ ಆಂಟಿ ಮನೆಯಿಂದನೇ ಬರ್ತಿದೆ. ಬನ್ನಗಿಳಿ ಮೆಲ್ಲೆ ಮನೆಯೊಳಗಡೆ ಬಂದ. ಅಲ್ಲಿ ಬುಜ್ಜಿ ಕೋಪದಲ್ಲಿರೋದನ್ನ ಅವನು ನೋಡ್ಲಿಲ್ಲ. ಅವನು ನೋಡಿದ್ದು ಬರೀ ಬಿರಿಯಾನಿನ ಮಾತ್ರ. ಹಲೋ ಆಂಟಿ. ಹಲೋ ಬುಜ್ಜಿ. ಹಾಯ್ ಆಂಟಿ. ಏನು ನೀವು ಬುಜ್ಜಿ ಸೈಲೆಂಟ್ ಆಗಿ ಕೂತ್ಬಿಟ್ಟಿದ್ದೀರಾ? ಅದು ಕೂಡ ಲಂಚ್ ಟೈಮಲ್ಲಿ ಬಿರಿಯಾನಿನ ಮುಂದೆ ಇಟ್ಕೊಂಡು. ಓಹೋ, ಆ ಇನ್ನೊಂದು ಪ್ಲೇಟ್ ನನಗಾ? ಬನ್ನು ಟುನಿ ಕೈಯಲ್ಲಿರುವ ಪ್ಲೇಟ್ ತಗೊಳ್ಳೋಣ ಅಂತ ಹೋದಾಗ ಟುನಿ ಕಣ್ಣಿನಲ್ಲಿ ಇದ್ದ ಕಣ್ಣೀರನ್ನ ಅವನು ಗಮನಿಸ್ದ. ಅರೆ, ಏನಾಯ್ತಾ ಆಂಟಿ? ಯಾಕೆ ಈ ರೀತಿ ಕೂತಿದ್ದೀರಾ? ಬಿರಿಯಾನಿ ಏನಾದ್ರೂ ಹಾಳಾಯ್ತಾ ಅಥವಾ ಉಪ್ಪು ಜಾಸ್ತಿ ಆಯ್ತಾ? ಏನಾದ್ರೂ ಪರವಾಗಿಲ್ಲ ಆಂಟಿ, ನಾನು ಅಡ್ಜಸ್ಟ್ ಮಾಡ್ಕೋತೀನಿ. ಟುನಿ ಕಣ್ಣೀರನ್ನ ಒರೆಸ್ಕೊಂಡು, ಇಲ್ಲ ಬನ್ನು, ಬಿರಿಯಾನಿ ಚೆನ್ನಾಗೇ ಇದೆ. ಬುಜ್ಜಿ ಕೇಳಿದ್ಲು ಅಂತ ಮಾಡ್ದೆ, ಆದ್ರೆ ಯಾರು ತಿಂದಿಲ್ಲ. ಆವಾಗ ಬನ್ನು ಬುಜ್ಜಿನ ನೋಡಿ, ಏನೋ ಬಿರಿಯಾನಿ ಮೇಲೆ ಕೋಪನ? ಲೇ ಉಚ್ಚಿ, ಇದು ಬಿರಿಯಾನಿ ಕಣೆ, ಅಮೃತದಂಗಿರುವ ಬಿರಿಯಾನಿ. ಅಕ್ಕಿ ಬುಜ್ಜಿ, ಲೆಗ್ ಪೀಸ್ ಸಿಕ್ಕಿಲ್ಲ ಅಂತನಾ? ನನ್ನ ಪ್ಲೇಟಲ್ಲಿದ್ರೆ ಕೊಡ್ತೀನಿ, ಬಾ ಬುಜ್ಜಿ ಬಾ. ಬುಜ್ಜಿ ಕೋಪದಿಂದ, ನನಗೆ ಲೆಗ್ ಪೀಸ್ ಬೇಡ, ಪೀಸ್ ಆಫ್ ಮೈಂಡ್ ಬೇಕು. ನನಗೆ ಐಫೋನ್ ಬೇಕು ಬನ್ನು. ನಮ್ಮಮ್ಮ ನನಗೆ ತೆಗೆದು ಕೊಡ್ತಿಲ್ಲ ಕಣ ಬನ್ನು. ಓಹೋ, ಅದೇನ ವಿಚಾರ? ಫೋನಿಗೋಸ್ಕರ ಊಟ ಬಿಟ್ಬಿಟ್ಟ ನೀನು? ಆಂಟಿ, ನೀವು ಬೇಜಾರ್ ಮಾಡ್ಬೇಡಿ. ನಾನು ಡೀಲ್ ಮಾಡುವಾಗ ನೀವ್ ಯಾಕೆ ದುಃಖ ಪಡ್ತೀರಾ? ಹೋಗಿ ಒಂದ್ ಪ್ಲೇಟ್ನ ತಗೊಂಬನ್ನಿ. ಟುನಿಗುಬ್ಬಚ್ಚಿ ಅಡಿಗೆ ಮನೆಯೊಳಗಡೆ ಹೋದ್ಲು. ಆವಾಗ ಬನ್ನು ಇನ್ನೊಂದು ಕುರ್ಚಿಯಲ್ಲಿ ಕೂತ್ಕೊಂಡು ಮುಖನ ಸೀರಿಯಸ್ ಆಗಿ ಇಟ್ಕೊಂಡು, ಬುಜ್ಜಿ, ನನಗೆ ನಿನ್ ಫೀಲಿಂಗು ಅರ್ಥ ಆಗ್ತಾ ಇದೆ. ನಿನಗೆ ಫೋನ್ ಬೇಕು, ಅದಕ್ಕೋಸ್ಕರ ನೀನು ಊಟ ಮಾಡದೆ ಸತ್ಯಾಗ್ರಹ ಮಾಡ್ತೀಯಾ? ರೇಟ್ ಗಾಂಧಿಯ ಹಾಗೆ. ತಮಾಷೆ ಮಾಡ್ಬೇಡ ಕಣೋ ಬನ್ನು, ನಾನು ಸೀರಿಯಸ್ ಆಗಿ ಮಾತಾಡ್ತಿದ್ದೀನಿ. ಹೌದು, ನಾನ್ ಕೂಡ ಸೀರಿಯಸ್ ಆಗಿ ಮಾತಾಡ್ತಾ ಇದ್ದೀನಿ. ನೀನು ಫೋನ್ ಕೇಳ್ದೆ ಅಲ್ವಾ? ಆ ಫೋನ್ನ ನೀನು ಊಟದಲ್ಲೇ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ತಿನ್ನಕ್ಕಾಗುತ್ತಾ? ಏನು? ಫೋನ್ನ ಯಾರಾದ್ರೂ ತಿಂತಾರಾ?
ತಿನ್ನಕ್ಕೆ ಸಾಧ್ಯ ಇಲ್ಲದಾಗ ಆ ಫೋನ್ ನಮಗೆ ಯಾಕೆ? ಇವಾಗ ಅಮ್ಮ ಸೂಪರ್ ಆಗಿರುವ ಚಿಕನ್ ಬಿರಿಯಾನಿ ಮಾಡಿದ್ದಾರೆ, ಬಾಸ್ಮತಿ ರೈಸ್ ಇದೆ, ಚಿಕನ್ ಇದೆ, ತುಪ್ಪ ಹಾಕಿದ್ದಾರೆ. ಅದನ್ನ ತಿಂದ್ರೆ ನಿನ್ನ ಹೊಟ್ಟೆ ತುಂಬಿ ನಿನ್ನ ನಾಲಿಗೆಗೆ ರುಚಿ ಗೊತ್ತಾಗುತ್ತೆ. ಅದರಿಂದ ನೀನು ಹೊಟ್ಟೆ ತುಂಬಿ ನಿನಗೆ ಶಕ್ತಿ ಬರುತ್ತೆ. ಅದೇ ಫೋನ್ ತಗೊಂಡ್ರೆ ಅದರಲ್ಲಿ ರೀಲ್ಸ್ ನೋಡ್ತೀಯಾ? ನಿನಗೆ ಹಸಿವಾದಾಗ ಲೈಕ್ ಬಟನ್ ಒತ್ತಿದ್ರೆ ಹೊಟ್ಟೆ ತುಂಬುತ್ತಾ? ನಿನಗೆ ಯಾವಾಗ್ಲೂ ತಿನ್ನದೇ ಗೋಳು. ಫೋನ್ ಇದ್ರೆ ಸ್ಟೇಟಸ್ ಬರುತ್ತೆ, ಬನ್ನು ಎಲ್ಲರೂ ರೆಸ್ಪೆಕ್ಟ್ ಕೊಡ್ತಾರೆ. ರೆಸ್ಪೆಕ್ಟಾ? ಮಣ್ಣು. ನಿನ್ನೆ ನಾನು ನಮ್ಮ ಅಮ್ಮನ ಫೋನ್ ತಗೊಂಡು ಗೇಮ್ ಆಡ್ತಾ ಇದ್ದೆ. ಆವಾಗ ಚಾರ್ಜ್ ಖಾಲಿಯಾಗಿ ಸ್ವಿಚ್ ಆಫ್ ಆಗ್ಬಿಡ್ತು. ಆವಾಗ ನಾನು ಫೋನ್ ಇಟ್ಕೊಂಡು ಅಳ್ತಾ ಇದ್ದೆ. ಇದು ನನ್ನ ಸಮಾಧಾನ ಮಾಡ್ತಾ ಇಲ್ವಲ್ಲ. ಅದೇ ನನಗೆ ಹಸಿವಾದಾಗ ನಮ್ಮ ಅಮ್ಮ ಬಿಸಿ ಬಿಸಿ ದೋಸೆ ಮಾಡ್ಕೊಟ್ಟು ಸಮಾಧಾನ ಮಾಡಿದ್ರು. ದೋಸೆ ತಿಂದು ನನಗೆ ನೆಮ್ಮದಿ ಆಯ್ತು. ಅದೇ ತಾನೇ ಸಮಾಧಾನ. ಬುಜ್ಜಿ ಸೈಲೆಂಟ್ ಆಗಿ ಕೇಳ್ತಾ ಇದ್ಲು. ಇನ್ನೊಂದು ವಿಚಾರ, ನಿನ್ ತಾಯಿ ಜೊತೆ ಹಣ ಇಲ್ಲ ಅಂತ ಹೇಳಿದ್ರಲ್ವಾ? ಆಂಟಿ ಪಾಪ ಕಷ್ಟಪಟ್ಟು ಕೆಲ್ಸಕ್ಕೆ ಹೋಗಿ ಹಣವನ್ನು ಸಂಪಾದನೆ ಮಾಡ್ಕೊಂಬಂದು ಬೆಳಿಗ್ಗೆ ನಿನಗೆ ಬಿರಿಯಾನಿ ಮಾಡ್ಕೊಟ್ರೆ ಆ ಬಿರಿಯಾನಿನ ನೀನು ತಿರಸ್ಕಾರ ಮಾಡ್ತೀಯಾ? ತಾಯಿಯ ಪ್ರೀತಿ ದೊಡ್ಡದ, ಆ ಚೈನಾ ಫೋನ್ ದೊಡ್ಡದ? ತಾಯಿಯ ಪ್ರೀತಿಯೇ ದೊಡ್ಡದು. ಆದ್ರೇನು ಇಲ್ಲ, ಏನೂ ಇಲ್ಲ. ಒಂದು ಸೀನ್ ನ ಊಹನೆ ಮಾಡು. ನೀನು ಊಟ ಮಾಡ್ದೆ ಹಾಗೆ ಮಲಗಿದೀಯಾ. ಅವಾಗ ಹಸಿವಾದಾಗ ನೀನು ನಿನ್ ಮೊಬೈಲ್ ಜೊತೆ ಕೇಳು, ನನಗೆ ಊಟ ಕೊಡು ಅಂತ. ಅದು ಕೊಡ್ತದ ನಿಂಗ್ ಊಟ? ಪ್ಲೀಸ್ ರೀಚಾರ್ಜ್ ಅಂತ ಹೇಳುತ್ತೆ. ಅದೇ ನಿನ್ ಊಟನ ನಿಮ್ಮ ಅಮ್ಮನ ಜೊತೆ ಕೇಳು, ಅರ್ಧ ರಾತ್ರಿಯಲ್ಲೇ ಎದ್ದು ನಿಂಗೋಸ್ಕರ ಮಾಡ್ಕೊಡ್ತಾರೆ. ದಟ್ ಈಸ್ ಮದರ್ ಇಂಡಿಯಾ. ಬಣ್ಣು ಹೇಳಿದ ಡೈಲಾಗ್ಗೆ ಬುಜ್ಜಿ ಸೈಲೆಂಟ್ ಆದ್ಲು. ಕಣ್ಣಿಂದ ಕಣ್ಣೀರು ಬರ್ತಾ ಇತ್ತು. ಇನ್ನೊಂದು ವಿಚಾರ ಏನಂದ್ರೆ, ನೀನ್ ಊಟ ಮಾಡೋದಿದ್ರೆ ಆಂಟಿನೂ ಊಟ ಮಾಡಲ್ಲ. ಆಂಟಿ ಊಟ ಮಾಡೋದಿದ್ರೆ ತಲೆ ತಿರುಗಿ ಕೆಳಗೆ ಬೀಳ್ತಾರೆ. ಆಮೇಲೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು. ಆಮೇಲೆ ಮದ್ದಿನ ಖರ್ಚಿನಿಂದ 2 ಫೋನ್ ತಗೋಬೋದಾ? ಅನವಶ್ಯಕತೆಯಿಂದ ಆಂಟಿಗೆ ಯಾಕೆ ತೊಂದ್ರೆ ಕೊಡ್ತೀಯಾ? ಬಾ ಊಟ ಮಾಡೋಣ. ಬುಜ್ಜಿ ಕಣ್ಣೀರನ್ನ ಒರೆಸ್ಕೊಂಡು ಎದ್ದು ಬನ್ನು ಹಿಂದ್ಗಡೆ ಹೋದ್ಲು. ಅಡಿಗೆ ಮನೆಯಲ್ಲಿ ಟುನಿಗುಬ್ಬಚ್ಚಿ ಬಿರಿಯಾನಿ ಪಾತ್ರೆಯನ್ನ ನೋಡಿ ಅಳ್ತಾ ಇದ್ಲು. ನನ್ ಮಗಳು ಊಟ ಮಾಡ್ಲಿಲ್ಲ, ನಾನ್ ಮಾತ್ರ ಬಿರಿಯಾನಿನ ಹೇಗೆ ತಿನ್ನೋದು? ದೇವ್ರೇ, ನನಗೆ ಹಣ ಕೊಡು, ನನ್ ಮಗಳ ಕೋರಿಕೆನ ಈಡೇರಿಸ್ತೀನಿ. ಬುಜ್ಜಿ ತಕ್ಷಣ ಓಡ್ಕೊಂಡ್ ಬಂದು ಅವಳ ತಾಯಿನ ಗಟ್ಟಿಯಾಗಿ ಹಿಡ್ಕೊಂಡ್ಲು. ಅಮ್ಮ, ಸಾರಿ ಅಮ್ಮ, ನಾನು ತಪ್ಪು ಮಾಡ್ಬಿಟ್ಟೆ. ಟುನಿ ಹಿಂದೆ ತಿರುಗಿ ನೋಡಿ ಬುಜ್ಜಿನ ಹಿಡ್ಕೊಂಡು, ಬುಜ್ಜಿ, ನನ್ ಬಂಗಾರ ಮಗಳೇ, ಬಂದಮ್ಮ. ನಾನು ನಾಳೆ ಏನಾದ್ರೂ ಸಾಲ ಆದ್ರೂ ಮಾಡಿ ನಿನ್ಗೋಸ್ಕರ ಫೋನ್ ತರ್ತೀನಿ. ನೀನು ಅಳ್ಬೇಡಮ್ಮ. ಅಮ್ಮ ಬೇಡಮ್ಮ, ನನಗೆ ಫೋನ್ ಬೇಡ. ಬನ್ನು ಹೇಳ್ದ ಫೋನು ಹೊಟ್ಟೆ ತುಂಬಿಸಲ್ಲ ಅಂತ. ನೀವೇ ನನ್ನ ಹೊಟ್ಟೆ ತುಂಬಿಸೋದು. ಕಷ್ಟಪಟ್ಟು ಕೂಲಿ ಕೆಲಸ ಮಾಡಿ ಫೋನ್ ತೆಗೆದು ವ್ಯರ್ಥ ಮಾಡ್ಬೇಡಿ. ನೀವು ಯಾವಾಗ ತೆಗೆದು ಕೊಡ್ತೀರೋ ಆವಾಗ ತೆಗೆದು ಕೊಡಿ. ಇವಾಗ ನನಗೆ ಹಸಿವಾಗ್ತಾ ಇದೆ, ಮೊದ್ಲು ನಂಗೆ ಊಟ ಕೊಡಿ. ಟುನಿ ಸಂತೋಷದಿಂದ, ನಿಜಾನ ಬುಜ್ಜಿ? ಫೋನ್ ಬೇಡ್ವಾ? ಹೌದಮ್ಮ, ನನಗೆ ನೀವು ಬೇಕು, ನಿಮ್ ಕೈಯಲ್ಲಿ ಮಾಡಿದ ಬಿರಿಯಾನಿ ಬೇಕು. ಟುನಿಗುಬ್ಬಚ್ಚಿ ಸಂತೋಷದಿಂದ ಬುಜ್ಜಿನ ತಬ್ಬಿ ಹಿಡ್ಕೊಂಡು ಅವಳ ಕೆನ್ನೆಗೆ ಒಂದು ಮುತ್ತು ಕೊಟ್ಲು. ಆಮೇಲೆ ಪ್ಲೇಟಲ್ಲಿ ಬಿರಿಯಾನಿ ಹಾಕಿ ಅವಳಿಗೆ ತಿನ್ನಿಸ್ತಾ ಇದ್ಲು. ಬುಜ್ಜಿ ಕೂಡ ಸಂತೋಷವಾಗಿ ತಿಂತಾ ಇದ್ಲು. ಆವಾಗ ಬನ್ನು ಅವ್ರನ್ನ ನೋಡಿ ಕೆಮ್ತಾ ಇದ್ದ. ಆಂಟಿ, ಇಲ್ಲಿ ಒಂದು ಅನಾಥೆ ಪಕ್ಷಿ ಇದೆ, ಅದಕ್ಕೂ ಕೂಡ ಹಸಿವಾಗುತ್ತೆ, ಊಟ ಕೊಡಿ ಆಂಟಿ. ಸೆಂಟಿಮೆಂಟ್ ಸೀನ್ ಎಲ್ಲ ಮುಗ್ದಾದ್ಮೇಲೆ ಆ ಪಾತ್ರೆಯಲ್ಲಿರುವ ಬಿರಿಯಾನಿನ ನನ್ನ ಪ್ಲೇಟಿಗೂ ಸ್ವಲ್ಪ ಹಾಕ್ತೀರಾ? ಟುನಿ ನಗುತ್ತಾ, ಅಯ್ಯೋ ಬನ್ನು, ಮರ್ತೋಯ್ತು ಕಣೋ, ನೀನೇ ತಾನೇ ಈ ಸಮಸ್ಯೆಗೆ ಪರಿಹಾರವನ್ನು ಮಾಡಿದವನು. ನಿನಗೆ 2 ಲೆಗ್ ಪೀಸ್ ಕೊಡ್ತೀನಿ ಬಾ. 2 ಲೆಗ್ ಪೀಸ್ ಮಾತ್ರನಾ? ಆಂಟಿ, ನಾನು ಎಷ್ಟು ಚೆನ್ನಾಗಿ ಸ್ಪೀಚ್ ಕೊಟ್ಟಿದ್ದೀನಿ. ನನ್ನ ಗಂಟ್ಲು ಒಣಗೋಗಿದೆ, ನನಗೆ ಪಾಯಸನು ಬೇಕು. ನಿನಗೆ ಪಾಯಸ ಕೂಡ ಕೊಡ್ತೀವಿ ಕಣೋ. ನೀನ್ ಮಾತ್ರ ಬರದಿದ್ರೆ ಇವತ್ತು ನಾನು ಹಸಿವಲ್ಲೇ ಇರ್ಬೇಕಾಗಿತ್ತು. ಥ್ಯಾಂಕ್ಸ್ ಕಣೋ. ಫ್ರೆಂಡ್ಸ್ ಮಧ್ಯೆ ಥ್ಯಾಂಕ್ಸ್ ಎಲ್ಲ ಬೇಡ, ಸ್ನ್ಯಾಕ್ಸ್ ಮುದ್ದು. ಬನ್ನಿ ಊಟ ಮಾಡೋಣ. 3 ಜನನು ಕೂತ್ಕೊಂಡು ಬಿರಿಯಾನಿ ಪಾಯಸ ಎಲ್ಲಾನು ತಿಂದ್ರು. ಬನ್ನು ಪಾಯಸನ ಕುಡ್ದು, ಇದು ಐಫೋನ್ಗಿಂತ ಸ್ವೀಟ್ ಆಗಿದೆ ಹಾಗಂತ ಹೇಳ್ದ ಬನ್ನು. ಬುಜ್ಜಿಗೆ ಅರ್ಥ ಆಯ್ತು, ನಾವು ಕೇಳೋದೆಲ್ಲ ಸಿಗೋದು ಪ್ರೀತಿಯಲ್ಲ, ತಾಯಿ ಪ್ರೀತಿಗೆ ಬೆಲೆ ಕಟ್ಟಕ್ಕಾಗಲ್ಲ ಅಂತ. ಟುನಿ ತುಂಬಾನು ಸಂತೋಷವಾಗಿದ್ಲು. ಬನ್ನು ಹೊಟ್ಟೆ ತುಂಬಾ ಊಟನೂ ಮಾಡ್ದ. ಆ ದಿನದಿಂದ ತಾಯಿಗೆ ಯಾವುದೇ ಕಷ್ಟನೂ ಕೊಡಬಾರ್ದು ಅಂತ ಬುಜ್ಜಿಗುಬ್ಬಚ್ಚಿ ನಿರ್ಧಾರ ಮಾಡಿದ್ಲು. ಈ ಕಥೆಯಲ್ಲಿರುವ ನೀತಿ ಏನು ಅಂದ್ರೆ, ನಾಳೆ ಹಣ ಸಂಪಾದನೆ ಮಾಡಿ ನಮಗೆ ಬೇಕಾಗಿರೋದೆಲ್ಲಾನು ತಗೊಳ್ಬೋದು. ಆದರೆ ಈ ದಿನ ತಾಯಿಗೆ ಕಷ್ಟ ಕೊಟ್ರೆ ನಾಳೆ ಕೈಯಲ್ಲಿ ಹಣ ಇರುವಾಗ ಸಹ ನಮ್ಮ ಜೊತೆ ತಾಯಿ ಇರಲ್ಲ. ಮಂಚು ಬೀಳುವ ರಾತ್ರಿ. ಪಕ್ಷಿಗಳ ಊರಿನಲ್ಲಿ ಸುಮಾರು ದಿನಗಳಿಂದ ಮಂಚು ಮಳೆ ಸುರಿತಾನೇ ಇತ್ತು. ಪಕ್ಷಿಗಳ ಊರಿನಲ್ಲಿ ಊರಿನ ಗಡಿಯಲ್ಲಿ ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲಿ ಒಂದು ಚಿಕ್ಕ ಗುಡಿಸಲು. ಆ ಗುಡಿಸಲಿನ ಹೊರಗಡೆ ಟುನಿಗುಬ್ಬಚ್ಚಿ ಹಾಗೂ ಬುಜ್ಜಿಗುಬ್ಬಚ್ಚಿ ಇಬ್ರು ಕೂಡ ಹರಿದೋಗಿರುವ ಹಳೆ ಮಂಚದಲ್ಲಿ
ಹರಿದೋಗಿರುವ ಬೆಡ್ಶೀಟ್ನ ಹಾಕೊಂಡು ನಿದ್ರೆ ಮಾಡ್ತಾ ಇದ್ರು. ಆವಾಗ ಅವರು ಸಾಕ್ತಾ ಇದ್ದ ನಾಯಿಯಾದ ಬಂಟಿ ಅವನು ಕೂಡ ಚಳಿನ ತಡ್ಕೊಂಡು ಅವರ ಇಬ್ರು ಮಧ್ಯದಲ್ಲೇ ಕೂತ್ಕೊಂಡಿದ್ದ. ಚಳಿಯಲ್ಲಿ ಎದ್ದೇಳಕ್ಕೂ ಕೂಡ ಆಗದೆ ಟುನಿ ಬುಜ್ಜಿನ ಎಪ್ಸಿದ್ಲು. ಬುಜ್ಜಿ, ಎದ್ದೇಳಮ್ಮ, ಬೆಳಗಾಗಿ ಎಷ್ಟೊತ್ತಾಯ್ತು ನೋಡು. ಮಂಚು ಬಿಡೋದ್ರಿಂದ ಬೆಳಗಾಯ್ತು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಇವತ್ತು ನಾವು ಚಿಚ್ಚು ಮನೆಗೆ ಕೆಲ್ಸಕ್ಕೆ ಹೋಗ್ಬೇಕು ಅಲ್ವಾ? ಕೆಲ್ಸಕ್ಕೆ ಹೋಗಿಲ್ಲ ಅಂದ್ರೆ ಇವತ್ತು ನಮ್ಗೆ ತಿನ್ನಕ್ಕೆ ಊಟನೂ ಇಲ್ಲ. ಚಳಿ ತುಂಬಾ ಜಾಸ್ತಿ ಇದೆ, ಆದ್ರೆ ಬೇರೆ ದಾರಿ ಇಲ್ಲ. ಸ್ವಲ್ಪ ಬೇಗ ಎದ್ದೇಳಮ್ಮ, ಇಬ್ರು ಕೆಲ್ಸಕ್ಕೆ ಹೋಗ್ಬಿಟ್ಟು ಬರೋಣ. ಹಾಗಂತ ಟುನಿ ಹೇಳಿದಾಗ ಬುಜ್ಜಿ ಕಣ್ಬಿಟ್ಟು, ಅಮ್ಮ ನೋಡಿದ್ಯಾ ಮಂಚು ಹೇಗ್ ಬೀಳ್ತಾ ಇದೆ ಅಂತ? ಈ ಮಂಚಲ್ಲಿ ದಾರಿ ಕೂಡ ಕಾಣಿಸ್ತಾ ಇಲ್ಲ. ಇದ್ರಲ್ಲಿ ಚಿಚ್ಚು ಅತ್ತೆ ಮನೆಗೆ ಹೋಗಿ ಹೇಗ್ ಕೆಲಸ ಮಾಡೋದು? ದೇವ್ರಿಗೆ ಏನಮ್ಮ ನಮ್ಮ ಮೇಲೆ ಕೋಪ? ಯಾಕಮ್ಮ ನಮ್ಮಿಬ್ರಿಗೂ ಇಷ್ಟು ಕಷ್ಟನ ಕೊಡ್ತಾ ಇದ್ದಾನೆ? ಹಣ ಇರೋರಿಗೇನೆ ಹಣ ಕೊಡ್ತಾನೆ. ಅವರೆಲ್ಲರೂ ತುಂಬಾ ಸಂತೋಷವಾಗಿದ್ದಾರೆ. ಆದ್ರೆ ನಮಗೆ ಒಂದ್ ಮನೇನೂ ಇಲ್ಲ. ಈ ಚಳಿಯಲ್ಲಿ ಇನ್ನು ಎಷ್ಟು ದಿನ ಅಂತ ನಾವು ಕಷ್ಟಪಡೋದಮ್ಮ? ಆವಾಗ ಬಂಟಿ ಎದ್ದು ಬುಜ್ಜಿಯ ಕೈಯನ್ನ ನೆಕ್ಕಿದ. ಆವಾಗ ಬುಜ್ಜಿಗೆ ಇನ್ನೂ ಚಳಿ ಜಾಸ್ತಿ ಆಯ್ತು. ಹೇ ಬಂಟಿ, ಯಾಕೋ ಈ ರೀತಿ ಮಾಡ್ತಾ ಇದೀಯಾ? ನಿನ್ ಎಂಜಿಲ್ ಬಿದ್ರೆ ನನಗಿನ್ನೂ ಚಳಿ ಆಗುತ್ತೆ. ನೀನು ಐಸ್ ಕ್ರೀಮ್ ತರ ಇದೆಯಾ? ಸ್ವಲ್ಪತ್ತೇ ಇರು. ನಮ್ಮಮ್ಮ ಒಣಗಿರೋ ಕಡ್ಡಿಗಳನ್ನ ಹಾಕಿ ಬೆಂಕಿ ಹಾಕ್ತಾರೆ, ನಾವು ಅದ್ರ ಪಕ್ಕದಲ್ಲಿ ಕೂತ್ಕೊಳ್ಳೋಣ. ಅಮ್ಮ, ಈ ಚಳಿಯಲ್ಲಿ ಆ ಕಡ್ಡಿಗಳೆಲ್ಲ ಉರಿಯುತ್ತಾ? ಆವಾಗ ಟುನಿಗುಬ್ಬಚ್ಚಿ ಚಳಿನ ತಡ್ಕೊಂಡು ಎದ್ದು ಕೂತ್ಕೊಂಡು, ನಾನು ಆದಷ್ಟು ಪ್ರಯತ್ನ ಮಾಡ್ತೀನಿ. ದೇವ್ರೆ, ಯಾಕಿಷ್ಟು ಕಷ್ಟ ಕೊಡ್ತಾ ಇದೆಯಾ ನಮಗೆ? ಎಲ್ರೂ ಅವ್ರವ್ರ ಮನೆಯಲ್ಲಿ ಸಂತೋಷವಾಗಿದ್ದಾರೆ. ಬಿಸಿಲು ಬಂದ್ರೆ ಎಸಿ ಹಾಕ್ಕೊಂಡು, ಚಳಿ ಬಂದ್ರೆ ಹೀಟರ್ ಹಾಕ್ಕೊಂಡು. ಆದ್ರೆ ನಮ್ಮ ಪರಿಸ್ಥಿತಿ ಮಾತ್ರ ಇನ್ನು ಎಷ್ಟು ದಿನಕ್ಕೆ ಹೀಗೇನೆ ಇರುತ್ತೆ. ನಾವು ನಿನ್ ದೃಷ್ಟಿಗೆ ಬೀಳ್ತಾ ಇದ್ದೀವ ಇಲ್ವಾ? ಅಮ್ಮ, ಬೇಜಾರು ಮಾಡ್ಕೊಳ್ಬೇಡ ಅಮ್ಮ. ಆ ದೇವ್ರ ಕಣ್ಣಿಗೆ ನಾವು ಕಾಣಿಸ್ತಿಲ್ಲ ಅಂತ ಕಾಣಿಸ್ತಿದೆ, ಅದಕ್ಕೆ ಇಷ್ಟು ಕಷ್ಟ ಕೊಡ್ತಾ ಇದ್ದಾನೆ. ಬಾ, ಯಾವತ್ತಾದ್ರೂ ಒಂದಿನ ದಾರಿ ತೋರಿಸ್ತಾನೆ ಅಲ್ವಾ? ಅವತ್ತು ನಮ್ಮ ಜೀವನನ ಸಂತೋಷವಾಗಿ ಬಾಳ್ಬೋದು. ಹಾಗಂತ ಹೇಳಿ ಮೂಜು ನಾನು ಚಿಚುಕಾಗೆ ಮನೆಗೆ ಕೆಲ್ಸಕ್ಕೆ ಹೋದ್ರು. ಅಲ್ಲಿ ಚಿಚುಕಾಗೆ ಮನೆ ತುಂಬಾನೇ ಚೆನ್ನಾಗಿತ್ತು. ಹೀಟರ್ ಹಾಕಿರೋದ್ರಿಂದ ಚಳಿ ಗೊತ್ತಾಗ್ಲಿಲ್ಲ. ಚಿಚು ಬಿಸಿ ಬಿಸಿ ಬಾದಾಮ್ ಹಾಲು ಕುಡಿತಿದ್ಲು. ಏನ್ ಟೋನಿ, ಟೈಮ್ ಎಷ್ಟಾಗ್ತಿದೆ? ಕೆಲ್ಸಕ್ಕೆ ಬರೋ ಟೈಮ ಇದು? ಪಾತ್ರೆ ತೊಳೆಯೋಳಿಗೆ ಬೇಗ ಬರ್ಬೇಕು ಅಂತ ಗೊತ್ತಿಲ್ವಾ? ನನ್ ಮಗ ಚಿನ್ನು ಪಟ್ನದಿಂದ ಬಂದಿದ್ದಾನೆ. ಅವನಿಗೆ ಮನೆ ಗಜಿಬಿಜಿಯಾಗಿದ್ರೆ ಇಷ್ಟ ಆಗಲ್ಲ. ಚೆನ್ನಾಗಿ ಕ್ಲೀನ್ ಆಗಿರ್ಬೇಕು. ಪಾತ್ರೆಗಳನ್ನ ನೋಡಿದ್ಯಾ? ಎಲ್ಲ ಹಾಗೇನೆ ಬಿದ್ದಿದೆ. ಹೋಗೋ, ಮೊದ್ಲು ತೊಳಿ, ಆಮೇಲೆ ಮಾತಾಡ್ಕೊಳ್ಳೋಣ. ಹಾಗಂತ ಹೇಳಿದಾಗ ಟೊನಿನು ಸರಿ ಅಂತ ಹೇಳಿ ಪಾತ್ರೆ ತೊಳಿತಾ, ಅಮ್ಮ ಕ್ಷಮಿಸ್ಬಿಡಿ, ಚಳಿ ಜಾಸ್ತಿ ಇತ್ತು ಅಲ್ವಾ? ರೋಡೆಲ್ಲ ಕೂಡ ಕಾಣಿಸ್ಲಿಲ್ಲ, ಅದಕ್ಕೆ ಬರಕ್ಕೆ ಸ್ವಲ್ಪ ಲೇಟ್ ಆಯ್ತು. ನೀರ್ ಬೇರೆ ಐಸ್ ತರ ಇದೆ, ಇದ್ರಲ್ಲಿ ಪಾತ್ರೆ ತೊಳಿಬೇಕು ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಆವಾಗ್ಲೇ ಚಿನ್ನು ಎದ್ದು ಅವನ ಬೆಡ್ರೂಮ್ ಇಂದ ಸ್ಟೈಲ್ ಆಗಿ ಬಂದ. ಅಮ್ಮ, ಈ ಟೊನಿ ಆಂಟಿ ಅವರು ಇನ್ನು ಯಾಕೆ ಈ ಹಳ್ಳಿ ಜನ ತರನೇ ಇದ್ದಾರೆ. ನಮ್ ಪಟ್ನದಲ್ಲೆಲ್ಲ ಈ ಪಾತ್ರೆ ತೊಳಿಯಕ್ಕೆ ಡಿಶ್ ವಾಷರ್ ಇದೆ. ಅದ್ರಲ್ಲಿ ತೊಳಿಯಕ್ಕೆ ಪಾತ್ರೆಗಳನ್ನ ಇಟ್ರೆ ಪಳಪಳ ಅಂತ ಬಿಸಿನೀರಲ್ಲಿ ತೊಳೆದು ಕೊಡುತ್ತೆ. ಇವರನ್ನ ನೋಡೋದ್ಯಾ? ಮಂಚಲ್ಲಿ ಒದ್ದೆಯಾಗಿ ಕಾಗೆ ತರ ಬಂದಿದ್ದಾರೆ. ಹಾಗಂತ ಹೇಳಿದಾಗ ಹೊರಗಡೆ ಇದ್ದ ಬುಚ್ಚಿಗೆ ತುಂಬಾ ಅನುಕೋಪ ಬಂತು. ಏಯ್ ಚಿನ್ನು, ನೀನು ಪಟ್ನದಲ್ಲಿ ಡಿಶ್ ವಾಷರ್ ಇದೆ ಅಂತ ಹೇಳ್ದೆ ಅಲ್ವಾ? ಮತ್ತೆ ಹಳ್ಳಿಯಲ್ಲಿ ನಿನ್ಗೇನು ಕೆಲ್ಸ? ಪಟ್ನದಲ್ಲಿ ಇರ್ಬೋದು ತಾನೆ? ಮೊದ್ಲು ನಿಮ್ಮಮ್ಮನ ಎತ್ಕೊಂಡು ಹೋಗಿ ಆ ಡಿಶ್ ವಾಷರ್ ಅಲ್ಲಿ ಹಾಕೋ. ಆವಾಗ್ಲಾದ್ರೂ ಅವ್ರ ಮನ್ಸಲ್ಲಿರುವ ಕೊಳೆ ಹೋಗುತ್ತಾ ಅಂತ ನೋಡೋಣ. ನಮ್ಮಮ್ಮ ನಿಮ್ ಮನೆನ ಯಾವಾಗ್ಲೂ ಕ್ಲೀನ್ ಆಗಿ ಇಟ್ಕೊಂಡಿರೋದ್ರಿಂದಾನೆ ನೀವೆಲ್ರೂ ತುಂಬಾ ಚೆನ್ನಾಗಿ ಆರೋಗ್ಯದಿಂದ ಇರೋದು. ನಮ್ಮಮ್ಮನೇ ಇಲ್ಲ ಅಂದ್ರೆ ಆವಾಗ ಗೊತ್ತಾಗ್ತಿತ್ತು ನಿಮ್ ಪರಿಸ್ಥಿತಿ ಏನು ಅಂತ. ಅದನ್ನ ಅರ್ಥ ಮಾಡ್ಕೋ. ಬಾಯ್ ಮುಚ್ಚು ಬುಜ್ಜಿ, ನಿಮ್ಮಮ್ಮ ನಮ್ಮ ಮನೆಯಲ್ಲಿ ಕೆಲ್ಸ ಮಾಡೋರು. ಅವ್ರ ಮಗಳಿಗೆ ಇಷ್ಟ ಅಹಂಕಾರ ಇರಬಾರ್ದು. ನೀವು ನಮ್ಮ ಹತ್ರ ಭಿಕ್ಷೆ ಬಿಡಿ ತಿನ್ನೋರಲ್ವಾ? ಹಾಗಾದ್ರೆ ನಾನು ಏನ್ ಹೇಳಿದ್ರು ಕೇಳ್ಕೊಂಡು ಸುಮ್ನೆ ಇರ್ಬೇಕಷ್ಟೆ. ನೀನ್ ಸುಮ್ನಿರೋ ಚಿನ್ನೋ. ಬಾಯಿ ಮುಚ್ಕೋ ಬುಜ್ಜಿ. ಏನ್ ಅನ್ಕೊಂಡಿದ್ಯಾ? ಅಷ್ಟ ಅಹಂಕಾರ ಯಾಕೆ ನಿನ್ಗೆ? ಕೆಲ್ಸದವಳ ಮಗಳಿಗೆ ಇಷ್ಟ ಅಹಂಕಾರ ಎಲ್ಲ ಇರಬಾರ್ದು. ಸರಿ, ಆ ನಾಯಿನ ಯಾಕೆ ಕರ್ಕೊಂಡ್ ಬಂದೆ? ನನ್ ಟೈಲ್ಸ್ ಎಲ್ಲ ಹಾಳ್ ಮಾಡಕ್ಕ? ಹೆದ್ರಬೇಡಿ ಚಿಚ್ಚು ಆಂಟಿ, ನಮ್ಮ ಬಂಟಿ ನಿಮ್ ಮನೆಯೊಳಗಡೆನೆ ಬರಲ್ಲ. ನಿಮ್ಮ ಟೈಲ್ಸ್ ಹಾಳಾಗಲ್ಲ. ಆ ಟೈಲ್ಸ್ ಎಷ್ಟು ಗಟ್ಟಿಯಾಗಿದೆಯೋ ಅಷ್ಟು ಗಟ್ಟಿ ನಿಮ್ ಮನ್ಸು ಅನ್ನೋದು ನನ್ ಬಂಟಿಗೂ ಗೊತ್ತು. ಮತ್ತೆ ನನ್ ಬಂಟಿದು ಪಾದಗಳು ತುಂಬಾನೇ ಕ್ಲೀನ್ ಆಗಿದೆ. ನಿಮ್ಮ ಮನ್ಸೆ ತುಂಬಾ ಕೊಳಕಾಗಿರೋದು. ಮೊದ್ಲು ಅದನ್ನ ಕ್ಲೀನ್ ಮಾಡ್ಕೊಳ್ಳಿ, ಆವಾಗ್ಲಾದ್ರೂ ಮನೆ ತುಂಬಾ ಕ್ಲೀನ್ ಆಗಿರುತ್ತೆ. ಹಾಗಂತ ಹೇಳಿ ಟುನಿ ಬುಜ್ಜಿ ಹಾಗೂ ಬಂಟಿ ಎಲ್ರೂ ಮನೆಗೆ ಹೋಗ್ತಾ ಇದ್ದಾಗ ದಾರಿಯಲ್ಲಿ ಚೋಟಗಿಳಿನ ನೋಡಿದ್ರು. ಆವಾಗ ಚೋಟಗಿಳಿ ಟುನಿನ ನೋಡಿ ಅವಳ ಬಗ್ಗೆ ಹೆಮ್ಮೆಯಿಂದ ಮಾತಾಡಕ್ಕೆ ಶುರು ಮಾಡಿದ್ಲು. ಅಲ್ಲಿ ಪಕ್ಕದಲ್ಲಿ ಬನ್ನು ಕೂಡ ಕೂತ್ಕೊಂಡಿದ್ದ. ನೋಡಿದೀಯ ಟುನಿ, ಬನ್ನು ಹಾಕೊಂಡಿರೋ ಸ್ವೆಟರು ಪಟ್ನದಲ್ಲಿ ಹೋಗಿ ತಗೊಂಡ್ ಬಂದಿದ್ದು 5,000 ರೂಪಾಯಿ. ಈ ತರದ್ದು 2-3 ಇಟ್ಕೊಂಡಿದ್ದಾನೆ. ಆದ್ರೆ ಬುಜ್ಜಿ ಮಾತ್ರ ಯಾವಾಗ್ಲೂ ಈ ಕಂಬ್ಳಿನ ಹೊತ್ಕೊಂಡಿರ್ತಾಳೆ. ಆ ಕಂಬ್ಳಿ ನೋಡು ಎಷ್ಟು ಹಳೇದಾಗಿದೆ ಅಲ್ವಾ? ಹೌದ್ ಬುಜ್ಜಿ, ಇದನ್ನ ಹಾಕೊಂಡ್ರೆ ಸ್ವಲ್ಪನೂ ಚಳಿ ಗೊತ್ತಾಗಲ್ಲ. ತುಂಬಾ ಸಾಫ್ಟ್ ಆಗಿನೂ ಇರುತ್ತೆ.
ಆದ್ರೆ ನೀನ್ ನೋಡು, ಆ ಕಂಬ್ಳಿ ಹಾಕೊಂಡಿರುವಾಗ ಹಳೆ ಫಿಲಂ ವಿಲ್ಲನ್ ತರ ಕಾಣಿಸ್ತಾ ಇದ್ಯಾ. ಅದು ಅಲ್ದೆ ಕಂಬ್ಳಿ ವಾಸನೆ ಬೇರೆ ಬರ್ತಾ ಇದೆ. ಆ ವಾಸನೆ ಇಲ್ಲಿ ತನಕ ಬರ್ತಿದೆ ಕಣೆ. ಹೌದಾ ಬನ್ನು, ನಿಮ್ಮಮ್ಮ 5,000 ಕೊಟ್ಟು ಸ್ವೆಟರ್ ತೆಗೆದು ಕೊಟ್ಟಿದ್ದಾರಾ? ನಿನ್ನ ಸ್ವೆಟರ್ 5,000 ಸರಿ, ಆದ್ರೆ ನಿನಗೆ ಮೆದ್ಲು ಅಂತ ಒಂದಿದ್ಯಾ, ಅದು 5 ಪೈಸೆಗೂ ಬರಲ್ಲ ಅಲ್ವಾ? ಮತ್ತೆ ಈ ಕಂಬ್ಳಿ ವಾಸನೆ ಜಾಸ್ತಿ ಇರ್ಬೋದು, ಆದ್ರೆ ನಿನ್ ಬಾಯಿ ವಾಸನೆ ತುಂಬಾ ಜಾಸ್ತಿ ಇದೆ. ಗೌರವ ಅನ್ನೋದು ಹಾಕೊಳ್ಳೋ ಬಟ್ಟೆಯಲ್ಲಿ ಇರಲ್ಲ, ಅವ್ರವ್ರ ಮನ್ಸಲ್ಲಿ ಇರುತ್ತೆ, ಅವ್ರು ನಡ್ಕೊಳ್ಳೋ ವಿಧಾನದಲ್ಲಿ ಇರುತ್ತೆ. ನಮ್ಮಮ್ಮ ಹೇಗ್ ಮಾತಾಡ್ಬೇಕು, ಹೇಗ್ ನಡ್ಕೊಳ್ಬೇಕು ಅಂತ ನನಗೆ ಹೇಳಿಕೊಟ್ಟಿ ಬೆಳೆಸಿದ್ದಾರೆ. ಆದ್ರೆ ನಿಮ್ಮಮ್ಮ ನಿನ್ನ ಆ ರೀತಿ ಬೆಳೆಸಿಲ್ಲಲ್ಲ, ಅದಕ್ಕೆ ಈ ರೀತಿ ಮಾತಾಡ್ತಿದ್ಯಾ. ಅದನ್ನ ಕೇಳಿ ಟುನಿ ಬುಜ್ಜಿ ಹತ್ರ, ಬುಜ್ಜಿ ಹಾಗೆಲ್ಲ ಮಾತಾಡ್ಬಾರ್ದು. ಚೋಟು, ಬನ್ನೋದು ಹಳೆ ಸ್ವೆಟರ್ ಏನಾದ್ರೂ ಇದೆಯಾ? ಆದ್ರೆ ಇದ್ರೆ ಬುಜ್ಜಿಗೆ ಕೊಡ್ತೀಯಾ? ರಾತ್ರಿ ಚಳಿ ತಡ್ಕೊಳಕ್ ಆಗ್ತಿಲ್ಲ ಅವಳಿಂದ. ಹಳೆ ಬೆಡ್ಶೀಟ್ ಇದ್ರೂ ಪರವಾಗಿಲ್ಲ, ಅದಾದ್ರೂ ಇದ್ರೆ ಕೊಡು. ಆವಾಗ ಚೋಟು ಅಹಂಕಾರದಿಂದ, ಹಳೆ ಸ್ವೆಟರಾ? ಅದನ್ನೆಲ್ಲ ನಾನು ಕೆಲ್ಸದವ್ರಿಗೆ ಕೊಟ್ಬಿಟ್ಟೆ ಅಲ್ವಾ? ಅದು ಅಲ್ದೆ ಬನ್ನು ಹಾಕೊಳ್ಳೋ ಸ್ವೆಟರ್ನ ಬುಜ್ಜಿ ಹಾಕಿದ್ರೆ ನಮ್ ಸ್ಟೇಟಸ್ ಹಾಳಾಗುತ್ತೆ. ನೋಡ್ತೀನಿ, ಯಾವತ್ತಾದ್ರೂ ಭಿಕ್ಷೆ ಹಾಕ್ತೀನಿ. ಅಮ್ಮ, ಇವ್ರ ಭಿಕ್ಷೆಯಲ್ಲಿ ಬಾಳ್ಬೇಕಾಗಿರೋ ಅವಶ್ಯಕತೆ ನನಗಿಲ್ಲ. ಇವರ ಗೌರವ ಇವ್ರ ಬಟ್ಟೆಯಲ್ಲಿದೆ, ಆದ್ರೆ ನಮ್ ಗೌರವ ನಮ್ಮ ಮನ್ಸಲ್ಲಿದೆ ಅಮ್ಮ. ಬಾ ಅಮ್ಮ, ಇವ್ರಿಗೆ ಹಾಕೊಂಡಿರುವ 5,000 ಸ್ವೆಟರ್ಗಿಂತ ನಮ್ಮ ಬಂಟಿನ ತಪ್ಕೊಂಡ್ ಹಿಡ್ಕೊಂಡ್ರೇನೆ ಚೆನ್ನಾಗಿರುತ್ತೆ. ಹಾಗಂತ ಹೇಳಿ ಅವ್ರು ಹೋಗ್ತಾ ಇದ್ದಾಗ ದಾರಿಯಲ್ಲಿ ಲೂಸಿ ಪಾರಿವಾಳನ ನೋಡಿದ್ರು. ಲೂಸಿ ತುಂಬಾ ದೊಡ್ಡ ಶ್ರೀಮಂತೆ, ಅಹಂಕಾರಿನೂ ಕೂಡ. ಏನ್ ಟೋನಿ, ನಾಯಿನ ಬುಜ್ಜಿನ ಕಟ್ಕೊಂಡು ನನ್ ಮನೆ ದಾರಿಯಿಂದ ನಡ್ಕೊಂಡು ಹೋಗ್ತಾ ಇದೀಯಾ? ಈ ನಾಯಿನ ನನ್ ಮನೆ ಕಡೆ ಕರ್ಕೊಂಡ್ ಬರ್ಬೇಡ ಅಂತ ಎಷ್ಟು ಸಲ ಹೇಳೋದು? ನನ್ ಗಾರ್ಡನ್ ಅಲ್ಲಿ ಕಾಸ್ಟ್ಲಿ ಗಿಡಗಳು ಇದೆ. ನಿನ್ನ ನಾಯಿಗೆ ಏನಾದ್ರೂ ರೋಗ ಇದ್ದು ಆ ಗಿಡಗಳಿಗೆ ರೋಗ ಹರಡಿದ್ರೆ ಏನ್ ಮಾಡೋದು? ಅಯ್ಯೋ ಇಲ್ಲ ಲೂಸಿ, ನಮ್ ಮನೆಗೆ ಹೋಗಕ್ಕೆ ಈ ದಾರಿನ ಬಿಟ್ರೆ ಬೇರೆ ದಾರಿ ಇಲ್ವಲ್ಲ, ಅದಕ್ಕೆ ಈ ದಾರಿಯಲ್ಲಿ ನಾವು ನಡ್ಕೊಂಡು ಹೋಗ್ತಾ ಇರೋದು. ಆಂಟಿ, ನಮ್ಮ ಬಂಟಿಗೆ ಏನೋ ರೋಗ ಇಲ್ಲ, ನಿಮಗೇನೆ ಹಣ ಇದೆ ಅನ್ನುವ ಅಹಂಕಾರದ ರೋಗ ಇದೆ. ನಾಯಿಗೆ ರೋಗ ಇದ್ರೆ ಗಿಡಗಳಿಗೆ ಹರಡುತ್ತೆ ಅಂತ ಯಾವ ಸೈಂಟಿಸ್ಟ್ ಆಂಟಿ ನಿಮ್ಗೆ ಹೇಳಿದ್ದು? ನೀವು ನಿಮ್ ಕನ್ನಡಕನ ಹಾಕೊಂಡ್ ಬರ್ಲಿಲ್ವಾ? ಅದಕ್ಕೆ ಮುಂದ್ಗಡೆ ಇರೋದು ಯಾರು ಅಂತ ಕಾಣಿಸ್ಲೇ ಇಲ್ಲ. ನಿಮ್ಮ ಗಿಡಗಳಿಗಿಂತ ನಮ್ ಬಂಟಿ ಎಷ್ಟೋ ಪರವಾಗಿಲ್ಲ. ಮತ್ತೆ ಇದು ಗವರ್ಮೆಂಟ್ ಹಾಕಿರುವ ರೋಡು. ಈ ರೋಡಲ್ಲಿ ನಾವು ನಡ್ಕೊಂಡು ಹೋಗ್ತೀವಿ, ನಮ್ ಬಂಟಿನೂ ನಮ್ ಜೊತೆನೆ ಬರ್ತಾನೆ. ನಮ್ಮನ್ನ ಹೀಗೆ ನಡ್ಕೊಂಡು ಹೋಗ್ಬಾರ್ದು ಅಂತ ಹೇಳಕ್ಕೆ ನಿಮಗೆ ರೈಟ್ಸ್ ಇಲ್ಲ, ಅದನ್ನ ಅರ್ಥ ಮಾಡ್ಕೊಳ್ಳಿ. ಏನ್ ಬುಜ್ಜಿ, ಅಹಂಕಾರ ಜಾಸ್ತಿ ಆಗ್ತಿದೆ? ಒಬ್ಳು ಕೆಲ್ಸದವಳ ಮಗಳಿಗೆ ಯಾಕಿಷ್ಟು ಅಹಂಕಾರ? ಸ್ವಲ್ಪ ನೋಡ್ಕೊಂಡು ಮಾತಾಡ್ಕೊಳ್ಳು ಟುನಿ. ಆಂಟಿ, ನಮ್ಮಮ್ಮ ಕೆಲ್ಸ ಮಾಡೋರೆ, ಪಾತ್ರೆ ತೊಳಿತಾರೆ, ಕೈಯೆಲ್ಲ ಕೊಳಕಾಗುತ್ತೆ. ಆದ್ರೆ ನಿಮ್ಮಂತ ಶ್ರೀಮಂತರ ಮನಸ್ಸು ಆ ಕೈಗಿಂತ ತುಂಬಾ ಕೊಳಕಾಗಿರುತ್ತೆ. ಮೊದ್ಲು ಆ ಕೊಳಕನ್ನೆಲ್ಲ ನೀವ್ ಹೇಗಾದ್ರೂ ಕ್ಲೀನ್ ಮಾಡ್ಕೊಳ್ಳಿ. ಸಂಜೆ ಸಮಯ ಆಯ್ತು. ಗಾಳಿ ಜೋರಾಗಿ ಬೀಸ್ತಾ ಇತ್ತು, ಮಂಚು ಜಾಸ್ತಿನೇ ಬೀಳ್ತಾ ಇತ್ತು. ಆದ್ರಿಂದ ಚಳಿ ಹೆಚ್ಚಾಗ್ತಾ ಇತ್ತು. ಟುನಿ ಹಾಗೂ ಬುಜ್ಜಿ ಎಲ್ರು ಹೋಗ್ತಾ ಇದ್ದಾಗ ದಾರಿಯಲ್ಲಿ ಅವರು ಕುಹುಬಾತುನ ನೋಡಿದ್ರು. ಕುಹುಬಾತು ಕೈಯಲ್ಲಿ ಒಂದು ಲ್ಯಾಂತರ್ ಬೆಳಕನ್ನ ಇಟ್ಕೊಂಡು ಟುನಿನ ನೋಡಿ ಈ ರೀತಿ ಹೇಳಿದ್ಲು, ಏನ್ ಟುನಿ ಇದು? ಈ ಚಳಿಯಲ್ಲಿ ಮಕ್ಳನ್ನ ಕರ್ಕೊಂಡು ಎಲ್ಲಿಗೋಗ್ ಬರ್ತಾ ಇದೀಯಾ? ಪಾಪ ದಾರಿನೂ ಕಾಣಿಸ್ತಾ ಇಲ್ಲ ಅಲ್ವಾ? ತಗೋ, ಈ ಬೆಳಕಿಟ್ಕೋ, ಅವಾಗ್ಲೇ ದಾರಿ ಕಾಣಿಸುತ್ತೆ. ಮನೇಲಿ ಸ್ವಲ್ಪ ಬಿಸಿ ಗಂಜಿ ಇದೆ, ಬುಜ್ಜಿಗೋಸ್ಕರ ಹೋಗಿ ತಗೊಂಡ್ ಬರ್ತೀನಿ. ಅವಾಗ ಟುನಿ ಕುಹುನ ನೋಡಿ, ಥ್ಯಾಂಕ್ಸ್ ಕುಹು, ಇನ್ನು ನಿನ್ನಂತವ್ರು ಇದ್ದಾರೆ ಅಂದ್ರೇನೆ ತುಂಬಾ ಸಂತೋಷ ಆಗ್ತಾ ಇದೆ. ಎಲ್ರು ನಮ್ ಕಷ್ಟನ ನೋಡಿ ನಗಾಡ್ತಾ ಇದ್ರೆ ನೀನ್ ಮಾತ್ರ ಸಹಾಯ ಮಾಡ್ತಿದ್ಯಾ. ಹೌದು ಆಂಟಿ, ನನಗೋಸ್ಕರ ಗಂಜಿ ಕೊಡ್ತೀನಿ ಅಂತ ಹೇಳ್ತಾ ಇದ್ದೀರಾ. ಎಷ್ಟು ಒಳ್ಳೆಯವ್ರು ನೀವು. ಬಂಟಿ ನೋಡಿದ್ಯಾ, ಇಲ್ಲಿ ಒಳ್ಳೆಯವರು ಕೂಡ ಇದ್ದಾರೆ ಕಣೋ. ಹಾಗಂತ ಹೇಳಿ ದಾರಿಯಲ್ಲಿ ಹೋಗ್ತಾ ಇದ್ದಾಗ ದಾರಿ ಸರಿಯಾಗಿ ಕಾಣಿಸ್ತಾ ಇದ್ದಿದ್ರಿಂದ ಬುಜ್ಜಿ ಜಾರಿ ನೀರಲ್ಲಿ ಬೀಳಕ್ ಹೋದ್ಲು. ಅಷ್ಟಲ್ಲಿ ಅವಳು ಹಾಕೊಂಡಿರುವ ಕಂಬಳಿನ ಬಾಯಿಂದ ಕಚ್ಚಿ ಬುಜ್ಜಿನ ಬೀಳಕ್ಕೆ ಬಿಡದೆ ಇಳ್ದ ಬಂಟಿ. ಇಲ್ಲಾಂದ್ರೆ ಬುಜ್ಜಿ ಪಾಪ ಆ ನೀರಲ್ಲಿ ಹೋಗಿ ಬೀಳ್ತಿದ್ಲು. ಥ್ಯಾಂಕ್ಸ್ ಬಂಟಿ, ನೀನ್ ಮಾತ್ರ ಹೆಲ್ಪ್ ಮಾಡಿಲ್ಲ ಅಂದ್ರೆ ನಾನು ನೀರಲ್ಲಿ ಹೋಗಿ ಬೀಳ್ತಿದ್ದೆ, ಚಳಿ ಹೆಚ್ಚಾಗ್ತಿತ್ತು. ಅಮ್ಮ ನೋಡಿದ್ಯಾ ಅಮ್ಮ, ಆ ಶ್ರೀಮಂತರಿಗೆ ನಮ್ಮನ್ನ ನೋಡಿದ್ರೆ ಏನ್ ಅನ್ಸುತ್ತೋ ಏನೋ, ಯಾವಾಗ್ಲೂ ತಮಾಷೆ ಮಾಡ್ತಿರ್ತಾರೆ. ಆದ್ರೆ ಬಂಟಿ ನನ್ ಪ್ರಾಣನ ಕಾಪಾಡಿದ್ದಾನೆ. ಆ ಮನುಷ್ಯರಿಗಿಂತ ಇವನೇ ಪರವಾಗಿಲ್ಲ ಅಮ್ಮ. ಹಾಗಂತ ಹೇಳಿದಾಗ ಬುಜ್ಜಿನ ನೋಡಿ ಟೋನಿ, ಹೌದಮ್ಮ, ಮನುಷ್ಯರಿಗೆ ಬರ್ತಾ ಬರ್ತಾ ಮನಸಾಕ್ಷಿನೇ ಇಲ್ಲ. ಆದ್ರೆ ಬಾಯಿಲ್ದೆ ಇರುವ ಈ ಜೀವಿಗಳಿಗೆ ಮನಸಾಕ್ಷಿ ಅನ್ನೋದು ತುಂಬಾನೇ ಇದೆ. ಆ ಮನುಷ್ಯರ ಜೊತೆ ಇರೋದ್ಕಿಂತ ಈ ಮೂಗಜೀವಿಯ ಜೊತೆನೆ ಸಂತೋಷವಾಗಿ ಬಾಳ್ಬೋದು. ಹಾಗಂತ ಅನ್ಕೊಂಡು ಹೇಗೋ ಕಷ್ಟಪಟ್ಟು ಎಲ್ರು ಮನೆಗ್ ಬಂದ್ರು. ಮನೆಗೆ ಕಿಟಕಿ ಬಾಗಿಲು ಏನು ಇಲ್ಲ ಅನ್ನೋದ್ರಿಂದ ಮನೆಯೊಳಗಡೆ ಕೂಡ ತುಂಬಾನೇ ಚಳಿಯಾಗ್ತಿತ್ತು. ಚಳಿಗಾಲಿನೂ ಬೀಸ್ತಾ ಇತ್ತು. ಅವಾಗ ಟೋನಿ ಮನೆಯಲ್ಲಿರುವ ಎಲ್ಲಾ ಕಂಬಳಿಗಳನ್ನ ಬುಜ್ಜಿಗೆ ಹಾಕಿ ಅವಳನ್ನ ಮಲ್ಗ ಕೇಳಿದ್ಲು. ಅಮ್ಮ, ಏನಮ್ಮ ನನ್ನನ್ ಮಾತ್ರ ಮಲ್ಗ ಕೇಳಿ ನೀನು ಅಲ್ಲೇ ಕೂತ್ಕೊಂಡಿದ್ಯಾ? ನಿನಗೆ ಚಳಿ ಆಗ್ತಿಲ್ವಾ? ಬಾ ಅಮ್ಮ, ನೀನ್ ಕೂಡ ನನ್ ಜೊತೆ ಬಂದ್ ಮಲ್ಕೋ. ಮಧ್ಯದಲ್ಲಿ ಬಂಟಿನ ಮಲಗಿಸ್ಕೊಳ್ಳೋಣ, ಆವಾಗ ನಮ್ಮಿಬ್ರಿಗೂ ಅಷ್ಟೇನು ಚಳಿ ಆಗಲ್ಲ. ಅವಾಗ ಟುನಿ ಬುಜ್ಜಿನ ನೋಡಿ ನಗುತ್ತಾ,
ಪರವಾಗಿಲ್ಲ ಬುಜ್ಜಿ, ನೀನ್ ಮಲಗು. ಈ ಚಳಿನ ನನ್ನಿಂದ ತಡ್ಕೊಳಕ್ಕಾಗುತ್ತೆ. ಆದ್ರೆ ನೀನು ಓದೋ ಹುಡುಗಿ, ಚೆನ್ನಾಗಿ ಓದ್ಬೇಕು. ನಿನ್ಗೇನೂ ಆಗ್ಬಾರ್ದು. ಈ ಊರಲ್ಲಿ ಚಿಚು ಮನೆಗಿಂತ ದೊಡ್ಡ ಮನೆಯನ್ನ ಕಟ್ಟಿ ಅದ್ರಲ್ಲಿ ಬಂಟಿಗೂ ಕೂಡ ಒಂದ್ ರೂಮ್ ಕೊಡ್ಬೇಕು. ಸರಿ ಬಂಟಿ, ಹಾಗ್ ನೀನಾದ್ರೂ ಬಾರೋ, ನನ್ ಪಕ್ಕ ಮಲ್ಕೋ. ಅಮ್ಮ, ನಾಳೆನಾದ್ರೂ ಈ ಮಂಚು ಬೀಳೋದು ನಿಲ್ಲುತ್ತಾ? ಸೂರ್ಯ ಹೊರಗಡೆ ಬರ್ತಾನಾ? ನಾಳೆ ಸ್ವಲ್ಪನಾದ್ರೂ ನಮ್ಗೆ ಈ ಕಷ್ಟ ಎಲ್ಲ ತೀರುತ್ತಾ ಅಮ್ಮ? ಆವಾಗ ಟುನಿ ಬೇಜಾರಿಂದ, ಖಂಡಿತ ಮಗಳೇ, ದೇವ್ರ ಕಣ್ಣಿಗೆ ಇವಾಗ ನಾವು ಕಾಣಿಸ್ತೇ ಇರ್ಬೋದು, ಆದ್ರೆ ಯಾವತ್ತಾದ್ರೂ ಒಂದಿನ ಅವನ ದೃಷ್ಟಿ ನಮ್ಮ ಮೇಲೆ ಬಿದ್ದೇ ಬೀಳುತ್ತೆ. ಆವಾಗ ನಮ್ ಕಷ್ಟನ ಅವನ್ ಸರಿ ಮಾಡಿನೇ ಮಾಡ್ತಾನೆ. ನಾಳೆ ಉದಯವಾಗುವ ಸೂರ್ಯ ನಮಗೋಸ್ಕರ ಉದಯವಾಗ್ತಾನೆ. ನೀನು ಏನು ಯೋಚನೆ ಮಾಡದೆ ಮಲಗಿ ನಿದ್ರೆ ಮಾಡು. ಹಾಗಂತ ಹೇಳಿ ಟುನಿ ಕೂಡ ಪಕ್ಕದಲ್ಲೇ ಮಲಗದ್ಲು. ಅವರಿಬ್ಬರ ಮಧ್ಯದಲ್ಲಿ ಬಂಟಿ ಕೂತ್ಕೊಂಡಿದ್ದ. ಹೊರಗಡೆ ಚಳಿ ತುಂಬಾನೇ ಜಾಸ್ತಿ ಇತ್ತು. ಆ ಚಳಿಯಲ್ಲಿ ಒದ್ದಾಡ್ಕೊಂಡು ಆ ಚಿಕ್ಕ ಮನೆಯಲ್ಲಿ 3 ಜೀವಿಗಳು ಬಾಳ್ತಾ ಇದ್ರು ತುಂಬಾನೇ ಕಷ್ಟಪಟ್ಟು. ಅವ್ರು ಪಡೋ ಕಷ್ಟಕ್ಕಿಂತ ಅಲ್ಲಿರೋರು ಎಲ್ರು ಮಾತಾಡುವ ಮಾತು ಅವರಿಗೆ ತುಂಬಾನೇ ಕಷ್ಟನ ಕೊಡ್ತಾ ಇತ್ತು. ಆದ್ರೆ ಎಷ್ಟೇ ಕಷ್ಟ ಬಂದ್ರೂ ಅವ್ರ ಮಧ್ಯದಲ್ಲಿರುವ ಪ್ರೀತಿ ಮಾತ್ರ ಹಾಗೇನೆ ಇತ್ತು. ಬಂಟಿ, ಬಾರೋ, ಬಂದ್ ಮಲ್ಕೊಳ್ಳೋ. ಈ ಕಥೆಯಲ್ಲಿರುವ ನೀತಿ, ಶ್ರೀಮಂತರಿಗೆ ಬಡವರ ಕಷ್ಟ ಗೊತ್ತಾಗಲ್ಲ. ಬಡವರು ಕಷ್ಟ ಪಡೋದು ಅವರ ದೃಷ್ಟಿಯಲ್ಲೂ ಕೂಡ ಬೀಳಲ್ಲ. ಆದ್ರೆ ಅವ್ರು ಯಾವಾಗ್ಲೂ ತುಂಬಾ ಸಂತೋಷವಾಗಿರ್ತಾರೆ. ಆದ್ರೆ ಬಡವರ ಮನೆಯಲ್ಲಿ ಕಷ್ಟ ಎಷ್ಟೇ ಇದ್ರೂ ಸರಿ, ಒಬ್ರಿಗೊಬ್ರು ಸಹಾಯ ಮಾಡ್ಕೊಂಡು ಒಬ್ರ ಮೇಲೆ ಇನ್ನೊಬ್ರು ಪ್ರೀತಿ ಇಟ್ಕೊಂಡು ಸಂತೋಷವಾಗಿ ಬಾಳ್ತಾರೆ.